ಎಲ್ಲರಿಗೂ ನಮಸ್ಕಾರ. ನಮ್ಮ ಕುಲದೇವತೆಯಾಗಿರ್ತಕ್ಕಂಥ ಶ್ರೀ ಕಾಳಕಾದೇವಿ ಪಾದಗಳಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಶ್ರೀ ವಿಶ್ವಕರ್ಮ ಭಗವಾನನನ್ನು ನೆನೆಯುತ್ತಾ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಶ್ರೀಮದ್ ವಿರಾಟ್ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರನ್ನು ನೆನೆಯುತ್ತಾ ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಇವತ್ತು ಈ ಉಪನಯನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪೋತಲೂರು ವೀರಬ್ರಹ್ಮಯ್ಯಗಾರಿ ಮಠದ ಜಗದ್ಗುರುಗಳು, ಬ್ರಹ್ಮಯ್ಯನವರ 8ನೇ ವಂಶಸ್ಥರಾಗಿರ್ತಕ್ಕಂಥ ಶ್ರೀ ವೀರಭದ್ರ ಸ್ವಾಮಿಯವರು ಮತ್ತು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ಬ್ರಹ್ಮರಾಮಕ ಅಮ್ಮನವರು ಸಹ ಆಗಮಿಸಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಾಮೂಹಿಕ ಉಪನಯನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ಉಪನಯನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕು ಗ್ರಾಮಾಂತರ ವಿಶ್ವಕರ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವಿಶ್ವನಾಥಾಚಾರ್ಯವರು, ಈ ಒಂದು ಸಂಘದ ಖಜಾಂಚಿಯಾಗಿರ್ತಕ್ಕಂಥ ಕುರುಡುಮಲೆ ಶ್ರೀನಿವಾಸಾಚಾರ್ಯವರು, ಆವಣಿ ಶ್ರೀನಿವಾಸಾಚಾರ್ಯವರು, ಸಂಘಸಂದ್ರ ಈಶ್ವರಾಚಾರ್ಯವರು, ಉತ್ತರಾಚಾರ್ಯವರು, ನಮ್ಮ ಕಮಿಟಿಯ 21 ಎಲ್ಲ ಪದಾಧಿಕಾರಿಗಳು ಮತ್ತು ಅರ್ಕಾ ಜ್ಯುವೆಲರ್ಸ್ ಸತೀಶ್ ಅವರು, ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಕುಲಬಾಂಧವರಿಗೂ ನಮಸ್ಕರಿಸುತ್ತಾ, ಈ ಒಂದು ಉಪನಯನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಉಪನಯನವನ್ನು ಮಾಡಿಸ್ಕೊಂಡಿರ್ತಕ್ಕಂಥ ಎಲ್ಲ ಉಪನಯನ ಒಟ್ಟುದಾರರಿಗೆ ಆ ಮಹಾತಾಯಿಯ ಆಶೀರ್ವಾದ ಎಂದೆಂದಿಗೂ ಇರಲಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ, ಇವತ್ತು ವಿಶ್ವಕರ್ಮ ಸಮುದಾಯ, ಈ ಒಂದು ವಿಶ್ವಕರ್ಮ ಸಮುದಾಯದವರು ಅನೇಕ ಯುಗಗಳಲ್ಲಿ ಮತ್ತು ಈ ಯುಗದಲ್ಲಿ ಅವರ ಪಾತ್ರ ಏನು, ಅವರ ಮಹತ್ವ ಏನು, ಅವರ ಕೊಡುಗೆ ಏನು ಎನ್ನುವುದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಮ್ಮ ವಿಶ್ವಕರ್ಮ ಕುಲಬಾಂಧವರಿಗೆ ತಿಳಿಸಲು ಬಯಸುತ್ತೇನೆ. ಸನಾತನ ಹಿಂದೂ ಧರ್ಮದ ಧಾರ್ಮಿಕ ಪದ್ಧತಿಗಳಾಗಿರ್ಬೋದು, ಆಚಾರ ವಿಚಾರಗಳಾಗಿರ್ಬೋದು, ನಮ್ಮ ಹಿಂದೂ ಸಂಸ್ಕೃತಿಯಾಗಿರ್ಬೋದು, ಶತಮಾನಗಳಿಂದ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ತನ್ನ ಹಿರಿಮೆಯನ್ನು ಸಾರುತ್ತಾ ಬರ್ತಾ ಇದೆ ಅಂತಂದರೆ ಅದಕ್ಕೆ ಮುಖ್ಯವಾಗಿ ಕಾರಣಕರ್ತರು ನಮ್ಮ ವಿಶ್ವಕರ್ಮರು. ಹೆಂಗಪ್ಪ ವಿಶ್ವಕರ್ಮರು ಕಾರಣ ಅಂತಂದರೆ, ಪ್ರಾಚೀನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕೆಲವು ದೇವಸ್ಥಾನಗಳ ಗಾಳಿ ಗೋಪುರಗಳಾಗಿರ್ಬೋದು, ಆ ಒಂದು ದೇವಸ್ಥಾನಗಳ ಹೊರಾಂಗಣದ ಶಿಲ್ಪಕಲೆ ಆಗಿರ್ಬೋದು, ಆಗಿನ ಕಾಲಕ್ಕೆ ನಮ್ಮ ವಿಶ್ವಕರ್ಮ ಶಿಲ್ಪಿಗಳು ಆ ಒಂದು ಪ್ರಾಚೀನ ಕಾಲದ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಸಮುದಾಯ ಯಾವ ರೀತಿ ಮುನ್ನಡೆಸ್ತಾ ಇದ್ರು, ಧಾರ್ಮಿಕ ಪದ್ಧತಿಗಳನ್ನು ಯಾವ ರೀತಿ ಆಚರಿಸ್ತಾ ಇದ್ರು ಎಂಬುದನ್ನು ಅನೇಕ ಚಿತ್ರಗಳ ಮೂಲಕ ವಿವರವಾಗಿ ವಿಸ್ತಾರವಾಗಿ ರೂಪಿಸಿದ್ದಾರೆ. ಅಂಥ ಒಂದು ಶಿಲ್ಪಿ ಕಲೆಯ ಒಂದು ರೇಖಾಚಿತ್ರಗಳನ್ನು ನಮ್ಮ ಹಿಂದೂ ಧರ್ಮದ ಯಾವುದೇ ಸಮುದಾಯ ಆದರೂ ನೋಡಿದರೆ ಅವರಿಗೆ ಸರಾಗವಾಗಿ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ವಿಂಗಡಿಸಿದ್ದಾರೆ. ಆ ಒಂದು ರೀತಿಯಲ್ಲಿ ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಧಾರ್ಮಿಕ ಪದ್ಧತಿಗಳು ಈಗಲೂ ಸಹ ಮುನ್ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಂದರೆ ಅದಕ್ಕೆ ಮುಖ್ಯವಾಗಿ ಕಾರಣಕರ್ತರು ನಮ್ಮ ವಿಶ್ವಕರ್ಮರು ಎಂದು ಹೇಳೋದಕ್ಕೆ
ನಾನು ಬಯಸ್ತೀನಿ. ಹಾಗೆ ನಮ್ಮ ಹಿಂದೂ ಧರ್ಮ ಹುಟ್ಟುವುದಕ್ಕಿಂತ ಮುಂಚೆಯೇ ನಮ್ಮ ವಿಶ್ವಕರ್ಮರು ಇದ್ದರು ಅನ್ನೋದಕ್ಕೆ ಅನೇಕ ಸಾಕ್ಷ್ಯ ಆಧಾರಗಳು ಸಹ ಇವೆ. ಕೃತಯುಗ ಆಗಿರ್ಬೋದು, ತ್ರೇತಾಯುಗ ಆಗಿರ್ಬೋದು, ದ್ವಾಪರ ಯುಗ ಆಗಿರ್ಬೋದು, ಯಾವುದೇ ಯುಗ ಆಗಿರಲಿ ಅಲ್ಲಿ ನಮ್ಮ ವಿಶ್ವಕರ್ಮರ ಪಾತ್ರ ಅಪಾರವಾದದ್ದು, ಅವರ ಒಂದು ಸೇವೆ ಅಪಾರವಾದದ್ದು. ಅವನ್ನು ನಾವು ತಿಳಿಬೇಕು ಅಂದರೆ ಆ ಒಂದು ಪ್ರಾಚೀನ ಕಾಲದ ಪುರಾಣದ ಗ್ರಂಥಗಳ ಪುಟಗಳನ್ನು ನಾವು ತಿರುವು ನೋಡಿದಾಗ ನಮ್ಮ ವಿಶ್ವಕರ್ಮರ ಪಾತ್ರ ಅಮೋಘವಾದುದು ಅನ್ನೋದನ್ನು ನಾವು ತಿಳಿಯಬಹುದು. ಯಾವುದೇ ಒಂದು ಯುಗ ಆಗಿರ್ಬೋದು, ಯಾವುದೇ ಒಂದು ಕಾಲ ಆಗಿರ್ಬೋದು, ಅದು ವಿಶ್ವಕರ್ಮರು ಇದ್ದರೆ ಮಾತ್ರ ಒಂದು ಯುಗ ಆಗಲು ಸಾಧ್ಯ, ವಿಶ್ವಕರ್ಮರು ಇದ್ದರೆ ಮಾತ್ರ ಅದೊಂದು ಕಾಲ ಆಗಲು ಸಾಧ್ಯ ಅಂತ ಹೇಳ್ತಾ, ಈ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಈ ಭೂಮಂಡಲವನ್ನು ಸೃಷ್ಟಿ ಮಾಡಿ ಮಾನವನ ಸೃಷ್ಟಿ ಮಾಡಿ ಆ ಮಾನವನಿಗೆ 100 ವರ್ಷಗಳ ಒಂದು ಆಯುಸ್ಸನ್ನು ತುಂಬಿ ಆ 100 ವರ್ಷಗಳ ಕಾಲ ಮಾನವನು ಜೀವಿಸಬೇಕಾದರೆ ಆ ಮಾನವನಿಗೆ ಒಂದು ಮನೆ ಬೇಕು. ತನ್ನ 24 ಗಂಟೆಗಳ ಒಂದು ಜೀವನವನ್ನು ನಡೆಸಲು ಮನೆಗೆ ಬೇಕಾಗಿರ್ತಕ್ಕಂಥ ಅನೇಕ ವಸ್ತುಗಳು ಬೇಕು, ವ್ಯವಸಾಯ ಮಾಡಲು ಅನೇಕ ಉಪಕರಣಗಳು ಬೇಕು. ಈ ಎಲ್ಲ ಉಪಕರಣಗಳನ್ನು ಮತ್ತು ಮನೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆ ಅಂತ ಆ ತ್ರಿಮೂರ್ತಿಗಳು ಯೋಚನೆ ಮಾಡಿ ನಮ್ಮ ವಿಶ್ವ ದೇವರನ್ನು ಕೇಳಿದಾಗ ಆ ವಿಶ್ವದೇವರು ಸಂತೋಷದಿಂದ ಒಪ್ಪಿ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಸೃಷ್ಟಿಕರ್ತನಾಗಿ ಪ್ರಧಾನ ವಾಸ್ತುಶಿಲ್ಪಿಯಾಗಿ ನಮ್ಮ ಹಿಂದೂ ಧರ್ಮಕ್ಕೆ ಅಲ್ಲದೆ ಅನ್ಯ ಧರ್ಮದವರಿಗೂ ಸಹ ಅನುಕೂಲವಾಗ್ತಕ್ಕಂಥ ಎಲ್ಲ ಉಪಕರಣಗಳನ್ನು, ಎಲ್ಲ ಒಂದು ಅವರು ವಾಸ ಮಾಡ್ತಕ್ಕಂಥ ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಂಥವರು ಯಾರಾದರೂ ಇದ್ದರೆ ನಮ್ಮ ವಿಶ್ವಕರ್ಮರು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಹಿಂದೂ ಧರ್ಮದ ಧಾರ್ಮಿಕ ಪದ್ಧತಿಗಳನ್ನು, ಆಚಾರ ವಿಚಾರಗಳನ್ನು ನಾವೆಲ್ಲರೂ ಪಾಲನೆ ಮಾಡ್ತೀವಿ. ಒಂದು ಸಂಧ್ಯಾ ವಂದನೆ ಆಗಿರ್ಬೋದು, ದೇವರ ಪೂಜೆ ಆಗಿರ್ಬೋದು, ಮನೆಯಲ್ಲಿ ಮಾಡ್ತಕ್ಕಂಥ ಒಂದು ಶುಭ ಕಾರ್ಯಗಳಾಗಿರ್ಬೋದು, ಅಚ್ಚುಕಟ್ಟಾಗಿ ನಮ್ಮ ಹಿಂದೂ ಧರ್ಮದ ಪದ್ಧತಿ ಹೆಂಗೆ ನಾವು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ ಅಂತ ದೇವತಾ ಪೂಜಾ ಕಾರ್ಯಕ್ರಮಗಳ ಮಾಡೋದರಲ್ಲಿ ನಮ್ಮ ವಿಶ್ವಕರ್ಮರು ಬಹಳ ಶ್ರೇಷ್ಠರು ಅಂತ ಹೇಳ್ಬೋದು. ಈ ಒಂದು ಧಾರ್ಮಿಕ ಪದ್ಧತಿಗಳಲ್ಲಿ ಎಲ್ಲ ಸಮುದಾಯದವರು ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಸಮುದಾಯದ ಒಬ್ಬ ಮಹಾನ್ ವ್ಯಕ್ತಿ, ಒಬ್ಬ ಮೇಧಾವಿ, ಈ ಪ್ರಪಂಚಕ್ಕೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನದೇ ಆದಂಥ ಒಂದು ಕಠಿಣವಾದಂಥ ಒಂದು ಧಾರ್ಮಿಕ ಪದ್ಧತಿಯನ್ನು ತನ್ನ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದರು. ಯಾರಪ್ಪ ಅಂತಂದರೆ ಅಮರಶಿಲ್ಪಿ ಜಕಣಾಚಾರ್ಯವರು. ಅವರು ಎಲ್ಲೇ ಆಗಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡೋಕ್ಕಾಗಲಿ, ಒಂದು ವಿಗ್ರಹವನ್ನು ರೂಪಿಸೋಕ್ಕಾಗಲಿ ಹೋದಂಥ ಸಂದರ್ಭದಲ್ಲಿ ಆ ಒಂದು ಮೈದಾನದಲ್ಲಿ ಒಂದು 4 ಅಡಿ ಅಥವಾ 5 ಅಡಿ ಒಂದು ಕಬ್ಬಿಣದ ಗಡಾರೆಯನ್ನು ರಸಬಟ್ಟಕ್ಕೆ ಹೂಳಿ ಮಧ್ಯಾಹ್ನದ ಹೊತ್ತು ಆ ಸೂರ್ಯನ ಬೆಳಕು, ಆ ಕಿರಣ ಆ ಒಂದು ಗಡಾರೆಯ ನೆರಳಿಗೆ ಬಿದ್ದಾಗ ಆ ಒಂದು ಗಡಾರೆಯ ನೆರಳು ಭೂಮಿಗೆ ತಾಕದೇ ಇರತಕ್ಕಂಥ ಒಂದು ಸಂದರ್ಭವನ್ನು ನೋಡಿ ತಾನು ಮಧ್ಯಾಹ್ನದ ಆಹಾರವನ್ನು ಸೇವನೆ ಮಾಡ್ತಾ ಇದ್ದರು. ಅಂತ ಒಂದು ಕಠಿಣಕರವಾದಂಥ ಒಂದು ಪದ್ಧತಿಯನ್ನು ರೂಢಿ ಮಾಡ್ಕೊಂಡಿದ್ದರು. ಅಪ್ಪಿತಪ್ಪಿ ಏನಾದರೂ ಆ ಸೂರ್ಯನ ಕಿರಣದಿಂದ ಒಂದು ನೆರಳು ಭೂಮಿಗೆ ತಾಕಿದರೆ ಆವತ್ತು ಉಪವಾಸವನ್ನ ಇರ್ತಾ ಇದ್ರು. ಅಂತ ಒಂದು ಕಠಿಣಕರವಾದಂಥ ಒಂದು ಪದ್ಧತಿಯನ್ನ ರೂಢಿಯಲ್ಲಿ ಇಟ್ಕೊಂಡಂಥ ಸಮುದಾಯ ಯಾವುದಾದ್ರೂ ಇದ್ರೆ ನಮ್ಮ ವಿಶ್ವಕರ್ಮರ ಸಮುದಾಯ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಏನು ಇವತ್ತು ಈ ಒಂದು ಕಾಳಿಕಾಂಬ ಸನ್ನಿಧಿಯಲ್ಲಿ ಉಪನಯನ ಮಾಡಿಸ್ಕೊಂಡಿರ್ತಕ್ಕಂಥ ಎಲ್ಲ ಒಟುದಾರರು ಸಹ ನಿಮ್ಮ ಮನೆಗಳಲ್ಲಿ ನಮ್ಮ ಧಾರ್ಮಿಕ ಪದ್ಧತಿಗಳ ಪೂಜಾ ವಿಧಾನಗಳನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ. ಅಂಥ ಒಂದು ನಿಯಮಗಳನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಉತ್ತಮವಾದಂಥ ಒಂದು ಸಂಸ್ಕಾರವನ್ನು ಬೆಳೆಸ್ಕೊಂಡು ನಮ್ಮ ಸಮುದಾಯಕ್ಕೆ
ಒಂದು ಹೆಸರನ್ನ ತರ್ತಕ್ಕಂಥ ಕೀರ್ತಿ ನಿಮ್ಮ ಮೇಲಿದೆ ಅಂತ ಹೇಳ್ತಾ, ಈ ಒಂದು ಉಪನಯನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿಶ್ವಕರ್ಮ ಬಂಧುಗಳಿಗೂ, ಈ ಮಹಾತಾಯಿಯ ಭಕ್ತಾದಿಗಳಿಗೂ ಆ ದೇವರ ಕೃಪೆ ಎಂದೆಂದಿಗೂ ಇರಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಇವತ್ತು ಈ ಒಂದು 4 ವಿಚಾರಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದನೆಗಳು. ಜೈ ವಿಶ್ವಕರ್ಮ.